ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಹೆಚ್ಚಾಗುತ್ತಿದೆ. ಹಾಗಲ್ಲ ನಮ್ಗೆ ಅನ್ಸುತ್ತೆ, ಆ ಅತ್ಯಾಚಾರ ಮಾಡಿದವನ ಖಾಸಗಿ ಅಂಗ ಕಟ್ ಮಾಡಬೇಕು, ಶೂಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೋ. ಆದರೆ ಅದು ಈಗ ನಿಜವಾಗಿದೆ. ಇದು ಬಿಹಾರದಲ್ಲಿನ ಆಸ್ಪತ್ರೆಯಲ್ಲಿನ ನರ್ಸ್ನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಕ್ಕೆ ಆ ಡಾಕ್ಟರ್ನ ಖಾಸಗಿ ಅಂಗವನ್ನೇ ಕತ್ತರಿಸಿದ್ದಾರೆ. ಈ ವಿಡಿಯೋ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂತ ವಿಡಿಯೋವಾಗಿರುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಈ ಹಿಂದೆ ಅಷ್ಟೇ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಅತ್ಯಾಚಾರ ನಡೆದಿತ್ತು. ಮೊನ್ನೆ ಅಷ್ಟೇ ಬಿಹಾರದ ಸಮಷ್ಟಿಪುರ ಎಂಬ ಜಿಲ್ಲೆಯಲ್ಲಿ RBS ಎಂಬ ಆಸ್ಪತ್ರೆಯಲ್ಲಿ 31 ವಯಸ್ಸಿನ ಹುಡುಗಿ ಇತ್ತೀಚೆಗಷ್ಟೇ ಆಸ್ಪತ್ರೆಗೆ ಸೇರಿದ್ದರು. ಆಸ್ಪತ್ರೆಯ ಆಡಳಿತ ಅಧಿಕಾರಿ ಒಬ್ಬ ಡಾಕ್ಟರ್ ಸಂಜಯ್ ಕುಮಾರ್ ಎಂಬ ವ್ಯಕ್ತಿ ಈ ಹುಡುಗಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡುತ್ತಿದ್ದ. ಆದರೆ ಯಾವುದಕ್ಕೂ ಮಣಿಯದೆ ಆ ಹುಡುಗಿ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ಇರುತ್ತಾರೆ. ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾದ ಸಂಜಯ್ಗೆ ಇದು ಭಾರಿ ಈಗೋ ಆಗಿತ್ತು. ಆಸ್ಪತ್ರೆಗೆ ಪ್ರಮುಖ ವೈದ್ಯ ತನಗೆ ಆ ಹುಡುಗಿಯನ್ನು ಹೇಗಾದ್ರೂ ಮಾಡಿ ಬಳಸಿಕೊಳ್ಳಲೇಬೇಕು ಅನ್ನುವ ಮಟ್ಟಕ್ಕೆ ಬರುತ್ತಾನೆ. ಅದೇ ರೀತಿ ಪ್ಲಾನ್ ಮಾಡಿ ಇನ್ನಿಬ್ಬರು ಆ ಆಸ್ಪತ್ರೆಯ ಡಾಕ್ಟರ್ ಆತನ ಜೊತೆಗೆ ಸೇರಿಕೊಳ್ಳುತ್ತಾರೆ. ನಂತರ ನರ್ಸ್ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹೋಗುವ ಸಮಯದಲ್ಲಿ ಆಸ್ಪತ್ರೆಯ CC ಕ್ಯಾಮೆರಾ ವೈರ್ಗಳನ್ನು ಕಟ್ ಮಾಡುತ್ತಾರೆ. ನಂತರ ಮದ್ಯ ಸೇವಿಸಿದ್ದಾರೆ. ಆದರೆ ಬಿಹಾರದಲ್ಲಿ ಮದ್ಯ ನಿಷೇಧ ಇದೆ, ಬಾರ್ಗಳು ಇಲ್ಲ. ಆದರೂ ಅವರಿಗೆ ಮದ್ಯ ಸಿಕ್ಕಿದೆ. ಅವರು ಮೂವರು ಪೂರ್ತಿ ಕುಡಿದಿದ್ದರು. ಡೋರ್ ಲಾಕ್ ಮಾಡಿ ಆ ನರ್ಸ್ ಎಲ್ಲಿ ಓಡಿ ಹೋಗದಂತೆ ಮಾಡಿದ್ದರು. ನಂತರ ಆ ನರ್ಸ್ ರೂಮ್ಗೆ ಹೋಗಿದ್ದಾರೆ. ಈ ಮೂವರು ಆ ನರ್ಸ್ನ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾರೆ. ಆ ಗಲಭೆಯಲ್ಲಿ ನರ್ಸ್ಗೆ ತಕ್ಷಣಕ್ಕೆ ಕೈಗೆ ಸರ್ಜಿಕಲ್ ಬ್ಲೇಡ್ ಸಿಕ್ಕಿದೆ. ನಂತರ ಆ ನರ್ಸ್ ಧೈರ್ಯದಿಂದ ಯಾವುದಕ್ಕೂ ಅಂಜದೆ ತನ್ನ ಮಾನ ಕಾಪಾಡಲು ಆತನ ಖಾಸಗಿ ಅಂಗವನ್ನೇ ಕತ್ತರಿಸಿದ್ದಾರೆ. ತಕ್ಷಣ ಆತ ನೋವಿನಿಂದ ಜೋರಾಗಿ ಕೂಗಾಡಿದ್ದಾನೆ. ಜೊತೆಯಲ್ಲಿದ್ದ ಡಾಕ್ಟರ್ ಗಾಬರಿಯಾಗಿದ್ದ ಸಮಯದಲ್ಲಿ ಆ ನರ್ಸ್ ಓಡಿ ಹೋಗಿ ಡೋರ್ ಲಾಕ್ ತೆಗೆದು ಪಕ್ಕದಲ್ಲೇ ಇದ್ದ ಗ್ರೌಂಡ್ಗೆ ಓಡಿ ಹೋಗಿ ತಕ್ಷಣ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ದರು. ಪೊಲೀಸ್ ಆಸ್ಪತ್ರೆಗೆ ಬರುತ್ತಾರೆ. ನರ್ಸ್ ಆ ಸಂಜಯ್ ಕುಮಾರ್ ಇಬ್ಬರು ಡಾಕ್ಟರ್ ಇದ್ದ ರೂಮ್ ಲಾಕ್ ಮಾಡಿ ಬಂದಿದ್ದರಿಂದ ಅವರು ಅಲ್ಲೇ ಸಿಕ್ಕಿಬಿದ್ದರು. ಪೊಲೀಸ್ ಮೂವರನ್ನು ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇನ್ನು ಆ ಸಂಜಯ್ ಕುಮಾರಿಗೆ ವಿಪರೀತವಾದ ಗಾಯವಾಗಿತ್ತು ಖಾಸಗಿ ಅಂಗಕ್ಕೆ. SP ಅವರ ತಂಡ ತಕ್ಷಣಕ್ಕೆ ಬಂದು ಆ ನರ್ಸ್ಗೆ ಸಹಾಯ ಮಾಡಿದ್ದರು. ಇನ್ನು ಆ ನರ್ಸ್ನ ಸಮಯ ಪ್ರಜ್ಞೆ, ಅವರ ಧೈರ್ಯ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುತ್ತೆ. ಈ ಸಮಯವಲ್ಲದೆ ಬೇರೆ ಬೇರೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅಂಥವರಿಗೆ ಇದು ಸ್ಫೂರ್ತಿಯಾಗಿದೆ. ಇದಿಷ್ಟು ಬಿಹಾರದ ಅತ್ಯಾಚಾರ ಕೇಸ್ ಬಗ್ಗೆ ಮಾಹಿತಿ. ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.